ವಿಧಾನಸೌಧ ಮೊಗಸಾಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿರುವಂಥ ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರು ಮಾಜಿ ಸಚಿವರಿಂದ ಪ್ರಭು ಚವ್ಹಾಣ್ ಅವರಿದ್ದಾರೆ, ಬನ್ನಿ ನೇರವಾಗಿ ಮಾತಾಡಿಸ್ತೀನಿ ಸರ್. ಈಗ ವಿಧಾನಸೌಧದಲ್ಲಿ ನಾಸೂರ್ ಹುಸೇನ್ ಅವರು ಬರುವಂಥ ಸಂದರ್ಭ ಅವ್ರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧ ಒಳಭಾಗದಲ್ಲಿ ಕೂಗ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಕಾಂಗ್ರೆಸ್ ಸರ್ಕಾರ ಬರ್ಖಾಸ್ತ್ ಮಾಡಬೇಕು. ಯಾಕಂದರೆ ಇಂಥ ನೀಚ ಇಲ್ಲಿ ನಮ್ಮ ಅಸೆಂಬ್ಲಿ ಒಳಗೆ ಬಂದಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರಿಗೆ ಹಕ್ಕು ಇಲ್ಲ. ನಾಳೆ ಅವ್ರಿಗೆ ಖಾಲಿ ಮಾಡಬೇಕು. ಯಾರು ಬಿ ಇಲ್ಲಿ ಬೆಂಗಳೂರು ಒಳಗೆ ಅಥವಾ ನಮ್ಮ ಅಸೆಂಬ್ಲಿ ಒಳಗೆ ಪಾಕಿಸ್ತಾನ ಮಾಡ್ತಾರನ್ನ ಪಾಕಿಸ್ತಾನ ಹೋಗಬೇಕು. ಅಲ್ಲ, ವಿಧಾನಸೌಧ ಮೊಗಸಾಲೆಯಲ್ಲಿ ನಿಮ್ಗೆ ಆ ಥರ ಕೂಗ್ತಾರೆ ಅಂದರೆ ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು, ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು ಅಥವಾ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಇಂಥ ಜನ ಬೆಂಬಲ ಮಾಡ್ತಾರೆ ಅಂದರೆ ಈ ಭಾಳ ನಮ್ಮದು ನೋವಾಗಿದೆ. ಯಾಕಂದರೆ ಅಸೆಂಬ್ಲಿ ಒಳಗೆ ನಾನು ಜ್ಞಾನ ಬಂದಿರು ನಮ್ಮ ಎಲ್ಲಿ ಸಂವಿಧಾನವನ್ನು ನಾನು ಮಾಡ್ತೀವಿ, ಎಲ್ಲಿ ಹೊಸ ಹೊಸ ರೂಲ್ಸ್ ಕಾನೂನು ಮಾಡ್ತೀವಿ. ಈ ಜಾಗ ಹಿಂದೂಸ್ತಾನ್ನಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರು ಒಳಗೆ ಭಾಳ ನೋವಾಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು. ಈ ವಿಚಾರವನ್ನು ತೀವ್ರ ಖಂಡಿಸ್ತೀರಾ? ಹಾಗಾದ್ರೆ ತೀವ್ರ ಖಂಡಿಸ್ತೀನಿ. ಎಲ್ಲ ಕರ್ನಾಟಕ 7 ಕೋಟಿ ಜನತಾ ಪರವಾಗಿ ಖಂಡಿಸ್ತೀನಿ. ಭಾಳ ಇದೇನು ನಮ್ಮದು ಭಾಳ ಧಕ್ಕೆ ಆಗಿದೆ. ತಾವು TV9 ವರದಿ ಮಾಡ್ತಾ ಇದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ಶಾಸಕನ ಪ್ರಭು ಚವ್ಹಾಣ್ ಅವರ ಮಾತು. ಇದು ಸಾಕಷ್ಟು ನನಗೆ ಮನಸ್ಸಿಗೆ ಘಾಸಿ ಆಗಿದೆ. 7 ಕೋಟಿ ಜನರ ಪರವಾಗಿ ಈ ವಿಚಾರವನ್ನು ಖಂಡಿಸ್ತೀನಿ. ತಕ್ಷಣ ಈ ಮುಖ್ಯಮಂತ್ರಿ ಆಗುವುದು ಸರ್ಕಾರ ವಜಾ ಆಗಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನವೀನ್ ಜೊತೆ ಸುನಿಲ್, TV9 ಬೆಂಗಳೂರು.